ಇದ್ದವು. ಆದರೂ ಮತದಾರರು ಇನ್ನೂ ತಮ್ಮ ಗುಟ್ಟನ್ನು ಬಿಟ್ಟು ಕೊಟ್ಟಿಲ್ಲ ಅನ್ನೋ ಮಾತು ಅದಾವ. ಜೊತೆಗೆ ಕೆಲವು ಸರ್ವೆಗಳು ಇಲ್ಲ, RJD ಮತ್ತು ಕಾಂಗ್ರೆಸ್ PK ಅವ್ರ ಪಕ್ಷ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಕಡಿಕ PK ಅವ್ರ ಪಕ್ಷ ಇನ್ನೊಂದಲ್ಲಿ ಅಪಾಯ ಏನಿದೆಪ್ಪ ಅಂದರೆ PK ಪಕ್ಷದಿಂದ ವಿಶೇಷವಾಗಿ ಅದು ನಿಂತಿದ್ದು ಈ ವಿರೋಧ ಪಕ್ಷಗಳಿಗೆ ಹೆಚ್ಚು ತೊಂದರೆ ಕೊಡ್ತದೆ, ಅದು ಅವ್ರ ಹೊಟ್ಟೆ ಕಸ್ಕೊಳ್ತದೆ ಅಂತ ಮಾತುಗಳು ಕಂಡು ಬರ್ತಾಯಿದ್ದಾವೆ. ಒಟ್ಟಲ್ಲಿ ಏನೂ ಇರಲಿ, ಈ ಚುನಾವಣೆ ಬಿಹಾರ ಚುನಾವಣೆ ಅಂದುಕೊಂಡ್ರೆ ಸುಲಭ ಆಗೋದಿಲ್ಲ. ಮತ್ತು BJP ಮೇಲಂತೆ ಆರೋಪ ಭಾಳ ಜೋರ್ದಾರಾಗಿ ನಡೆದ, ಮತಗಳತನ ಮಾಡ್ತಾ ಇದ್ದಾರೆ ಅಂತ ಪ್ರಚಾರ ಎಲ್ಲ ಕಡೆ ಆಗ್ತಾಯಿದೆ. ಹೀಗಾಗಿ ಇವತ್ತು ಮೋದಿ ಅವರಿಗೆ ಓಟ್ ಚೋರ್ ಅನ್ನುವಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿಯ ಈ ವಿರೋಧ ಪಕ್ಷಗಳು. ಇದರಿಂದಾಗಿ ಈ ಚುನಾವಣೆ ಇನ್ನಷ್ಟು ಹೆಚ್ಚು ಏನಪ್ಪ ಅಂತಂದ್ರೆ ಪ್ರಚಲಿತ ಆಗಿ ಮುಂದಿನ ದಿನಗಳಲ್ಲೇ ಇದೇ ಒಂದು SIR ಇನ್ನುಳಿದ ರಾಜ್ಯಗಳಿಗೂ ಅಂದರೆ ಪಶ್ಚಿಮ ಬಂಗಾಳಕ್ಕಾಗಿರ್ಬೋದು, ನಂತರ ಬರುವಂಥ ಬೇರೆ ಬೇರೆ ರಾಜ್ಯಗಳಿಗೆ ಆಗಿರ್ಬೋದು ಅಡಾಪ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಮತ್ತು ಕರ್ನಾಟಕನೂ ಈ SIR ಮಾಡಿಸಬೇಕು ಅನ್ನೋಂಥದ್ದನ್ನು ಈಗಾಗಲೇ ಸೂಚನೆಯನ್ನು ಕೊಟ್ಟದ ನಮ್ಮ ಏನಪ್ಪ ಎಲೆಕ್ಷನ್ ಕಮಿಷನ್. ಹೀಗಾಗಿ ಮುಂದಿನ ದಿನಗಳಲ್ಲೇ ಈ ಒಂದು ಏನಪ್ಪ ಅಂದ್ರೆ ತಮಗೆ ಬೇಡಾದಂಥ ಮತಗಳನ್ನ ಕಟ್ ಮಾಡುವಂಥ ಕೆಲಸವನ್ನು BJP ಮಾಡಲಿಕ್ಕೆ ಹಂಗೆ ಗೆಲ್ಲೂ ಪ್ರಯತ್ನ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೊಂದು ಉತ್ತರ ಸಿಗಬೇಕಾಗಿದ್ದು ಬಿಹಾರ ಚುನಾವಣೆ ನಂತರ. ಒಂದು ವೇಳೆ BJPಗಿದ್ದರೆ ಇದು ಸತ್ಯ ಕಟ್ ಮಾಡಿದಾರೆ ಅಂತ ಹೇಳ್ತಾರೆ, ಗೆಲ್ಲಿಲ್ಲ ಅಂತಂದ್ರೆ ಮೌನ ಆಗೋ ಸಾಧ್ಯತೆ ಎಲ್ಲ ಇದ್ದಾವೆ. ಇದು ಯಾಕಪ್ಪ ಅಂದ್ರೆ ಒಂದು ಏನು ಇದು ವಾಸ್ತವದ ಮೇಲೆ ಅಂತ ನಾವು ಹೇಳ್ತಾರೆ, ಎಲ್ಲರೂ ಪ್ರತಿಯೊಬ್ಬರು ನಾವು ಹೇಳೋದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಸತ್ಯ ಯಾರು ಸುಳ್ಳು ಅನ್ನುವಂಥದ್ದು ಇನ್ನು ಬರುವ ದಿನಗಳಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾ, ಇದು ಏನಪ್ಪ ಅಂತಂದ್ರೆ ಬಿಹಾರದ ಇಂದಿನ ಸ್ಥಿತಿ, ಅಲ್ಲಿಯ ಸ್ಥಿತಿಗತಿಯನ್ನು ನೋಡಿದ್ರೆ, ಅಲ್ಲಿ ಬಡತನ ನೋಡಿದ್ರೆ, ಅಲ್ಲಿ ಮುದ್ದೆಗಳು ನೋಡಿದ್ರೆ, ಅಲ್ಲಿಯ ಜನರ ಬೇಡಿಕೆಗಳು ನೋಡಿದ್ರೆ, ಅಲ್ಲಿ ನಿರುದ್ಯೋಗ ಪರಿಸ್ಥಿತಿ ನೋಡಿದ್ರೆ ನಿಶ್ಚಿತವಾಗಿಯೂ ನಿತೀಶ್ ಕುಮಾರ್ ಅವರ ಮತ್ತು ಮೋದಿ ಅವರ ಸರ್ಕಾರ ಅಥವಾ ಪಕ್ಷ ಬೀಳಬೇಕು. ಬಟ್ ಅದು ಬೀಳ್ತದ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಈ ಎಲ್ಲ ಮುದ್ದೆಗಳ ಮೇಲೆ ವಿಷಯಾಧಾರಿತ ವಿಷಯ ಇದಿಲ್ಲ, ಇಲ್ಲೇನಿದ್ರು ಓಟ್ ಕದಿತನ ಆಯ್ತು ಅಂತೇಳಿ ರಾಹುಲ್ ಗಾಂಧಿಯವರು ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪ ಸತ್ಯನ ಸುಳ್ಳನ ವೇಟ್ ಮಾಡು ಅಂತ ಹೇಳ್ತಾ, ಇದು ಬಿಹಾರದ ಇವತ್ತಿನ ಸ್ಥಿತಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಅದರ ಜೊತೆಗೆ ಶೇರ್ ಆಗೋದು ಶೇರ್ ಮಾಡೋದನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.